ತೇಜಸ್ವಿ ಸೂರ್ಯ ಅವರು ಇವತ್ತು ಇಡೀ ರಾಘವೇಂದ್ರ ಬ್ಯಾಂಕಿನ ವಿಕ್ಟಮ್ಸ್ನ ಗೂಂಡಾಗಳು ಅಂತ ಕೇಳಿ ಅವಮಾನ ಮಾಡಿದ್ದಾರೆ. ಇದು ತೇಜಸ್ವಿ ಸೂರ್ಯ ಅವರ ಬಂದಿರುವಂಥ ಒಂದು ಕಲ್ಚರ್, ಅವರ ಸಂಸ್ಕೃತಿ. ಯಾರಿಲ್ಲ ಪಾಪ, ಅವ್ರು ಯಾರು ಡೆಪಾಸಿಟರ್ಸ್ ಇಟ್ಟವರು ದುಡ್ಡು ಕೇಳಿದ್ರೆ ಅವ್ರು ಗೂಂಡಾಗಳ? ಇವ್ರು ಹೇಳಿದ್ದಕ್ಕೆ ತಾಳ ಹಾಕೊಂಡು ಕೂತಿದ್ರೆ ಅವರೆಲ್ಲ ಒಳ್ಳೆಯವರ? ಪ್ರಶ್ನೆ ಮಾಡಬಾರ್ದು ಯಾರೂ? ತೇಜಸ್ವಿ ಸೂರ್ಯ ಅವರು ಅವರ ಒಂದು ಇನ್ಫ್ಲೂಯೆನ್ಸ್ನ ಉಪಯೋಗಿಸಿ ಬೇರೆ ಬೇರೆ ಕೇಂದ್ರದಲ್ಲಿರುವಂಥ ಮಂತ್ರಿಗಳನ್ನು ಬಳಸ್ಕೊಂಡು ಈ ಇನ್ವೆಸ್ಟಿಗೇಷನ್ ಆಗದೇ ಇರೋ ಹಂಗೆ ತಡೆದಿಟ್ಟಿದ್ದಾರೆ. ಅದನ್ನು ಕೂಡ ನಾನು ಹೇಳಿದ್ದೀನಿ, ಕಾಯುವಷ್ಟು ದಿವಸ ತಾಳ್ಮೆ ಇದೆ ನಮಗೆ. CBIನವರು ಟ್ರಾನ್ಸ್ಲೇಷನ್ ಆಗಿಲ್ಲ ಅಂತಾರೆ. ಕೇಳಿದಾಗಲೇನು ಅರಬಿಕಲ್ಲಿದೆಯೇನು ಇದು? ಹಾಂ, ಅಥವಾ ಯಾವುದೋ ಗೊತ್ತಿಲ್ಲದಿರೋ ದೇವನಾಗರಿನಲ್ಲಿದೆಯೇನು? ಕನ್ನಡದಿಂದ ಇಂಗ್ಲೀಷಿಗೆ ಮಾಡೋಕ್ಕೆ ಎಷ್ಟೊತ್ತಿರಬೇಕು? ನಿಮಗೆ ಬೇಕು ಅನ್ಸಿದ ತಕ್ಷಣ ಬೆಳಗ್ಗೆ ಜಾವ ರಾತ್ರಿ ಎಲ್ಲರ ಮನೆ ರೇಡ್ ಮಾಡಿ ಮಾರದ ಕೇಸ್ ಬುಕ್ ಮಾಡಿಬಿಡ್ತೀರ ಅವ್ರ ಮೇಲೆ. 2400 ಕೋಟಿ ಹಗರಣ ಕೇಸ್ ಮಾಡಿರಿ ಅಂದರೆ ಆಟ ಆಡಿಸ್ತಾ ಇದ್ದಾರೆ. ಬಸವನಗುಡಿಯಲ್ಲಿ ನಡೆದಿರುವಂಥ ಎಲ್ಲ ಸಹಕಾರಿ ಸಂಸ್ಥೆ ಹಗರಣಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ತೇಜಸ್ವಿ ಸೂರ್ಯ ಅವರದ್ದು ಮತ್ತು ರವಿ ಸುಬ್ರಹ್ಮಣ್ಯ ಅವರದ್ದೇ.